ಸಮಸ್ತಿಪುರ ಬಿಹಾರದ ರಾಜಕಾರಣದ ಮಟ್ಟಿಗೆ ಅತ್ಯಂತ ಇಂಪಾರ್ಟೆಂಟ್ ಅನಿಸುವಂತಹ ಒಂದು ಜಾಗ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಹುದೊಡ್ಡ ಮೆಸೇಜನ್ನು ಕೊಟ್ಟರು. ಆದರೆ ಅವರ ಮಾತುಗಳಲ್ಲಿ ಸಣ್ಣದೊಂದು ಅಳುಕಿತ್ತು. ಏನದು? ಯಾಕಂದರೆ RJD ಆಂತರಿಕ ಸರ್ವೆ ಮತ್ತು NDA ಆಂತರಿಕ ಸರ್ವೆ ಒಂದೇ ಸಾಲಿಗೆ ಬಂದು ನಿಲ್ಲುತ್ತಿದೆ. ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಪೇಯ್ಡ್ ಮೀಡಿಯಾಗಳು ನೂರಾರು ಹೇಳ್ತವೆ 243ರಲ್ಲಿ 200 ಬರೀ NDA ಗೆಲ್ಲುತ್ತೆ, ಕೇವಲ 43 RJD ಗೆಲ್ಲುತ್ತೆ, ಇನ್ನು ಎಡಪಕ್ಷಗಳು 2 ಗೆಲ್ತವೆ, ಒಂದು ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳುವಂತಹ ಪೇಯ್ಡ್ ಮೀಡಿಯಾಗಳು ಕೂಡ ಇದ್ದಾವೆ, ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ತುತ್ತೂರಿಗಳು ಕೂಡ ಇದ್ದಾವೆ. ಆದರೆ ವಾಸ್ತವ ಏನು? ಕಾಂಗ್ರೆಸ್ ಕೂಟ ಏನಿದೆ, ಮಹಾಗಠಬಂಧನ್ 100ರ ಗಡಿಗೆ ಬಂದು ನಿಲ್ಲುತ್ತೆ, ಆಂತರಿಕ ಸರ್ವೆ ಹೇಳ್ತಿರೋದು. NDA ಕೂಟ ಎಲ್ಲಿಗೆ ಬಂದು ನಿಲ್ಲುತ್ತೆ? 100ರ ಗಡಿಗೆ ಬಂದು ನಿಲ್ಲುತ್ತೆ. ಇನ್ನು 43ರ ಲೆಕ್ಕ ಯಾರಿಗೆ ಬರುತ್ತೆ? ಆಜು ಬಾಜು ಒಂದು ವೇಳೆ 108 NDA ತಗೊಂಡ್ರೆ 105 RJD ನೇತೃತ್ವದ, ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ತಗೊಳ್ಳುತ್ತೆ. ಆಗಲೂ ಕೂಡ ಇನ್ನುಳಿದ ನಂಬರ್ ಯಾರಿಗೆ ನೋಡಿ? ಪಕ್ಕಾ ಲೆಕ್ಕ 110 ಇಬ್ರಿಗೂ ಬಂದರೂ ಕೂಡ 220 ಆಗುತ್ತೆ. 223 ಯಾರು? ಪ್ರಾದೇಶಿಕ ಪಕ್ಷ, ಇಂಡಿಪೆಂಡೆನ್ಸ್ ಇರಬಹುದು, ಜನಸೂರಜ್ ಪಕ್ಷ ಇರಬಹುದು. ಈ ಎಲ್ಲ ಕೂಡ ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಈ ಸಲ ಬಿಹಾರದಲ್ಲಿ ಸರಳ ಬಹುಮತ 122 ನಂಬರ್ ಯಾರಿಗೂ ಬರೋದಿಲ್ಲ. ಸುಲಭ ಅಲ್ಲ, ಸಿಂಪಲ್ ನೋಡಿ. 20 ವರ್ಷಗಳ ಸುದೀರ್ಘ ಆಡಳಿತ ಮಾಡಿರುವಂತಹ ಒಂದು ಪಕ್ಷಕ್ಕೆ ಈ ಜಗತ್ತಲ್ಲಿ ಎಲ್ಲೇ ಇರಬಹುದು ಆಡಳಿತ ವಿರೋಧಿ ಅಲೆ ಬಂದೇ ಬರುತ್ತೆ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದರೆ. ಆದರೂ ನಾವು ಗೆಲ್ಲಿಸ್ಕೊಳ್ತೀವಿ ಅನ್ನುವಂಥದ್ದು 2 ಕಾರಣ ಇರಬಹುದು. ಒಂದು, EVM ಹ್ಯಾಕ್ ಮಾಡ್ಕೋಬಹುದು, ಅಥವಾ ಚುನಾವಣಾ ಆಯೋಗವನ್ನು, ಯಾಕಂದರೆ ಅಂಥದ್ದೊಂದು ಆರೋಪ ಇದೆ. ಆದರೆ ಈ ಕಡೆ ಏನಿದೆ? ಈ ಕಡೆ ನೋಡಿ, NDAದಲ್ಲಿ ಗೊಂದಲಗಳಿದ್ದಾವೆ. ಇಂಡಿಯಾ ಕೂಟದಲ್ಲಿ ಗೊಂದಲ ಇಲ್ಲ, ಮಹಾಗಠಬಂಧನದಲ್ಲಿ ಎಷ್ಟು ಸ್ಥಾನ ಬೇಕಾದರೂ ನೀವು ಸ್ಪರ್ಧೆ ಮಾಡಿ, ನಮಗೆ 40 ಸ್ಥಾನ ಕೊಡಿ, ಕಾಂಗ್ರೆಸ್ ಬಿಟ್ಟುಕೊಟ್ಟಿದೆ. CM ಪೋಸ್ಟ್ ಚುನಾವಣೆಗೂ ಮುಂಚೆನೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. DCM ನಿಷಧ ಸಮುದಾಯದ ಮಾಲಾ ಅನ್ನುವಂತಹ ಸಮಾಜಕ್ಕೆ ಸೇರಿದ ಮುಖೇಶ್ ಸಾಹ್ನಿ ಅವರಿಗೆ ಕೊಟ್ಟಿದೆ. ಮಹಾದಲಿತ್ ಮತಗಳು ಕೂಡ ಬರ್ತವೆ, ಯಾಕಂದರೆ PCC ಪ್ರೆಸಿಡೆಂಟೇ ದಲಿತರು ಇರೋದು ಬಿಹಾರದಲ್ಲಿ. ಸಾಮ್ರಾಟ್ ಚೌಧರಿ, ಚಿರಾಗ್ ಪಾಸ್ವಾನ್, ಜಿತನ್ ರಾಮ್ ಮಾಂಜಿ ಇಂಥವರು ಕೂಡ ಈಗ DCM ಪೋಸ್ಟ್ ನಮಗೂ ಕೂಡ ಕೊಡಿ. ನಿತೀಶ್ ಕುಮಾರ್ ಅವರು 48 ಗಂಟೆ ಗಡುವು ಕೊಟ್ಟಿದ್ರು, ಇನ್ನೂ ಕೂಡ CM ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ. ಇದರ ಮಧ್ಯೆ ಸರಳ ಬಹುಮತ ಯಾರಿಗೆ ಬರುತ್ತೆ ಅನ್ನೋ ಆತಂಕದ ಮಧ್ಯೆ ಇದ್ರೆ ಒಬ್ಬ ನಾಯಕ ಯಾರು? ಪ್ರಶಾಂತ್ ಕಿಶೋರ್. ಈ ಎಲ್ಲ ನಾಯಕರನ್ನು ಗೆಲ್ಲಿಸಿದವರು ಅವರು, ಚುನಾವಣಾ ಚಾಣಕ್ಯ. ಆತ ನನಗೆ 10ರಿಂದ 12 ಸ್ಥಾನ ಬರುತ್ತೆ, ಕನಿಷ್ಠ 15% ವೋಟ್ ಶೇರ್ ತಗೋತೀನಿ, ನೋಡ್ತೀನಿ ನಾನು ಕಿಂಗ್ ಮೇಕರ್ ಅನ್ನುವಂತಹ ಸವಾಲನ್ನು ಎಸ್ತಿದ್ದಾರೆ. ಅಷ್ಟೇ ಅಲ್ಲ, ನಿತೀಶ್ ಕುಮಾರ್ ಈ ಸಲ ಮುಖ್ಯಮಂತ್ರಿ ಆಗೋದೇ ಇಲ್ಲ ಅಂತ ತಿಂಗಳಿಗೆ ಮುಂಚೆನೆ ಭವಿಷ್ಯ ನುಡಿದಿದ್ದು ಇದೇ ಪ್ರಶಾಂತ್ ಕಿಶೋರ್. ಇದರ ಮಧ್ಯೆ 4 ಎಕ್ಕಾ ಕಾರ್ಡ್ ಪ್ಲೇ ಆಗ್ತವೆ ಅನ್ನುವಂತಹ ನರೇಟಿವ್ ಬಿಹಾರದಲ್ಲಿ, ಪಾಟ್ನಾದಲ್ಲಿ, ಆನೆ ಮಾರ್ಗದಲ್ಲಿರೋ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಮತ್ತೆ 10 ಸರ್ಕ್ಯುಲರ್ ರೋಡ್ನಲ್ಲಿರುವಂತಹ ಲಾಲೂ ಪ್ರಸಾದ್ ಯಾದವ್ ಅವರ ಮನೆಗಳಲ್ಲಿ ಚರ್ಚೆ ಆಗ್ತಿದೆ. 4 ಎಕ್ಕಾ ಕಾರ್ಡ್ ಪ್ಲೇ ಆಗುತ್ತೆ. ಏನದು? ಸರಳ ಬಹುಮತ ಬರಲಿಲ್ಲ ಅಂದರೆ ನಿತೀಶ್ ಕುಮಾರ್ ಅವರು ಯಾವ ಕಾರಣಕ್ಕೂ ಕೂಡ BJPಲಿ ಇರಲ್ಲ. ಯಾಕಂದರೆ BJPನೇ ಅವರನ್ನು ಮುಖ್ಯಮಂತ್ರಿ ಮಾಡೋಲ್ಲ. ಯಾಕಂದರೆ ಅವರಿಗೆ ಅತ್ಯಂತ ಆತ್ಮೀಯ ಮತ್ತು ಅವರ ಭಕ್ತ ಅನಿಸಿಕೊಂಡಿರುವಂತಹ ಅಮಿತ್ ಶಾ ಅವರಿಗೆ ನಿತ್ಯಾನಂದ ರಾಯ್, ಯಾದವ ಸಮಾಜದ ನಾಯಕ, ಹಾಲಿ ಗೃಹ ಖಾತೆ ರಾಜ್ಯ ಸಚಿವ ಕೇಂದ್ರದಲ್ಲಿ, ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಇರಾದೆ ಇದೆ. ಆದರೆ ನಿತೀಶ್ ಕುಮಾರ್ ಅವರ ಮಾನಸಿಕ ದೈಹಿಕ ವಯಸ್ಸುಗಳನ್ನು ಅವರು ಪರಿಗಣಿಸಿ NDA ಕೂಟದ ನಾಯಕರು ಅವರಿಗೆ ಬೆಂಬಲಿಸಲ್ಲ. ಇದೇ ಕಾರಣಕ್ಕೋಸ್ಕರನೇ ಸಹಸ್ರಾದಲ್ಲಿ ಶುಕ್ರವಾರ ತೇಜಸ್ವಿ ಯಾದವ್ ರ್ಯಾಲಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿತೀಶ್ ಚಾಚಾ ನಿಮ್ಮನ್ನ NDA ಮುಖ್ಯಮಂತ್ರಿ ಮಾಡೋದಿಲ್ಲ, ಅವರಿಗೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದು ಇಷ್ಟ ಇಲ್ಲ, ನೀವು ಯೋಚನೆ ಮಾಡಿ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ. ಲಾಲೂ ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಅನ್ನುವಂತಹ ಜಗಜ್ಜಟ್ಟಿಗರು ಈ ಗುಜರಾತಿ ಲಾಬಿಗಳಿಗೆಲ್ಲ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಅವರು ನವೆಂಬರ್ 14ರ ನಂತರ ಗೇಮ್ ಚೇಂಜ್ ಮಾಡಿದ್ರು ಅಚ್ಚರಿ ಇಲ್ಲ. ಇದು ಒಂದು ಕಡೆ ಆದರೆ 4 ಎಕ್ಕಾ ಕಾರ್ಡ್. ಏನದು ಎಕ್ಕಾ ಕಾರ್ಡ್? ಯಾಕೆ ಪ್ಲೇ ಮಾಡಿದ್ರು ಕಾಂಗ್ರೆಸ್ನವರು ಅಂದರೆ, BJPಗೂ ಮುಂಚೆ ಒಬ್ಬ CM ಅಭ್ಯರ್ಥಿ, ಒಬ್ಬ DCM ಅಭ್ಯರ್ಥಿಯನ್ನು ಘೋಷಣೆ ಮಾಡೋ ಮೂಲಕ
ತಾಕತ್ತಿದ್ರೆ ನೀವು ಘೋಷಣೆ ಮಾಡಿ ಅಂತ ಸವಾಲು ಎಸ್ತಿದ್ದಾರೆ. ಅವರು CM ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರೆ NDA ಕೂಟನೇ ಇರೋದಿಲ್ಲ ಅಂತ ಗೊತ್ತು. DCM ಪಟ್ಟಕ್ಕೇನೆ ದೊಡ್ಡ ಅಗ್ಗಜಗ್ಗಾಟ ಜಗಳ ನಡೆಯುತ್ತೆ. ಇದರ ಮಧ್ಯೆ 4 ಎಕ್ಕಾ ಕಾರ್ಡ್, 4 ಜನ. ಇದೇ ನಿತೀಶ್ ಕುಮಾರ್ ಅವರು ಮಹಾಗಠಬಂಧನ್ ಕೂಟವನ್ನು ಕಟ್ಟೋದಕ್ಕೆ ಹೆಣಗಾಡಿದ್ರು, ಸೆಣಸಾಡಿದ್ರು 2024 ಲೋಕಸಭಾ ಚುನಾವಣೆಗೂ ಮುಂಚೆ. ಆನಂತರದಲ್ಲಿ ಅವರ 2020 ಮುಂಚೆ 20 ಚುನಾವಣೆಯ ನಂತರದಲ್ಲಿ ಏನೇನಾಯಿತು ಗೊತ್ತಿದೆ. ಆದರೆ ಈಗ ನಿತೀಶ್ ಕುಮಾರ್ ಅವರು ಆ ಲೆಕ್ಕವನ್ನು ಬದಲಿಸ್ತಾರೆ. ಯಾಕಂದರೆ ಪಶ್ಚಿಮ ಬಂಗಾಳದಿಂದ ಮಹತ್ವದ ಫೋನ್ ಕಾಲೊಂದು ನಿತೀಶ್ ಕುಮಾರ್ ಅವರಿಗೆ ಬಂದಿರುವಂಥದ್ದು. ಅಲ್ಲಿಗೆ ನಿಮಗೆ ಸ್ಪಷ್ಟ ಆಯಿತು. 29 ಲೋಕಸಭಾ ಸದಸ್ಯರ ಬಲ ಹೊಂದಿರುವಂತಹ ಮಮತಾ ಬ್ಯಾನರ್ಜಿ ಈ ಸಲ ಅತಂತ್ರ ಸ್ಥಿತಿ ನಿರ್ಮಾಣವಾದರೆ ನೀವು ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅನ್ನೋದೇ ಆದರೆ ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ಕೋರ್ತಾರೆ. ಇದಕ್ಕೆ ಇನ್ನೂ ಬಹುಮುಖ್ಯ ಮಹಾನ್ ಮುತ್ಸದಿ ಈ ದೇಶದ ಅಸಲಿ ರಾಜಕಾರಣಿ ಶರದ್ ಪವಾರ್ ಕೂಡ ಟೊಂಕ ಕಟ್ಟಿ ನಿಲ್ತಾರೆ. ಜೊತೆಯಲ್ಲಿ ಇನ್ನೊಂದು ಸಿಂಹವನ್ನು, ಹುಲಿಯನ್ನು ಕರ್ಕೊಂಡು ಬರ್ತಾರೆ. ಅದು ಉದ್ಧವ್ ಠಾಕ್ರೆ. ಈ ಇಬ್ಬರೂ ಕೂಡ 10 ಸಂಸದರ ಬಲವನ್ನು ಹೊಂದಿದ್ದಾರೆ. ಇವರು ಕೂಡ ಬಿಹಾರಕ್ಕೆ ಬಂದು ಕೂರ್ತಾರೆ. ನೋಡಿ, 2018 ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಈ ಎಲ್ಲ ನಾಯಕರು ವಿಧಾನಸೌಧದ ಮುಂದೆ ಕಾಣಿಸ್ಕೊಂಡು ಮಹಾಗಠಬಂಧನದ ತಾಕತ್ತೇನು ಅಂತ ಪ್ರದರ್ಶಿಸಿದ್ರು. ಅವತ್ತು ಕಾಂಗ್ರೆಸ್ ಜೊತೆಯಲ್ಲಿ ಯಾವ ಪಕ್ಷ ಇತ್ತೋ ಆ ಪಕ್ಷವೂ ಕೂಡ ನಿಷ್ಠೆ ಬದಲಿಸುತ್ತೆ ನವೆಂಬರ್ 14 ನಂತರ. ಮತ್ತು ಒಬ್ಬ ಪ್ರಮುಖ ನಾಯಕ, ನೀವು ದೀದಿ ನೋಡಿದ್ರಿ, ಶರದ್ ಪವಾರ್, ಉದ್ಧವ್ ಠಾಕ್ರೆ. ನಂತರ ಯಾರು? ಚಂದ್ರಬಾಬು ನಾಯ್ಡು. ನೋ ಡೌಟ್, ಚಂದ್ರಬಾಬು ನಾಯ್ಡು 16 ಸಂಸದರ ಬಲ, ನಿತೀಶ್ ಕುಮಾರ್ ಅವರ 12 ಸಂಸದರ ಬಲ ಇಲ್ಲ ಅಂದರೆ ಕೇಂದ್ರದಲ್ಲಿರುವಂತಹ ಮೋದಿಯವರ ಸರ್ಕಾರ ಬಹುಮತವನ್ನು ಕಳ್ಕೊಳ್ಳುತ್ತೆ. ಅವರಿಗಿದ್ದಂತಹ ಎರಡನೇ ಆಪ್ಷನ್ ಇದೇ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಅವರನ್ನು ಮತ್ತೆ ಸೆಳೆಯುವಂಥದ್ದು. ಅಲ್ಲಿಗೆ ಆ ಆಪ್ಷನ್ನೂ ಇಲ್ದಂಗೆ ಮಾಡುವಂಥದ್ದು. ಜೊತೆಲಿ ಆ ಬಹುಮತವೇ ಇಲ್ಲದೆ ಹೋದರೆ ಏನಾಗತ್ತೆ? ಸರ್ಕಾರ ಬೀಳುತ್ತೆ. ಆಗ ಸಿಂಪಲ್ ಚಂದ್ರಬಾಬು ನಾಯ್ಡು ಅವರನ್ನು ನೀವೇ ಪ್ರಧಾನಿಯಾಗಿ ಅಂತ ಬಿಡಬಹುದು. ಯಾಕಂದರೆ ಇಲ್ಲಿ ಬಿಹಾರದಲ್ಲಿ ವಿವಾದ, ಗೊಂದಲ ಏನೂ ಇರಬಾರ್ದು ಮಹಾಗಠಬಂಧನದಲ್ಲಿ ಅಂತ ಎಲ್ಲಕ್ಕೂ ತ್ಯಾಗದ ಗುಣವನ್ನು ತೋರಿದ್ದು ಕಾಂಗ್ರೆಸ್. ಆ ಲೆಕ್ಕಾಚಾರಕ್ಕೆ ಬಂದರೆ ಮೋದಿಯವರನ್ನು ಇಳಿಸುವ ಕೆಲಸಕ್ಕೆ ಸಂವಿಧಾನವನ್ನು ಉಳಿಸ್ತಿದ್ದೀವಿ ಅನ್ನೋ ಕಾರಣ ಕೊಟ್ಟು ಚಂದ್ರಬಾಬು ನಾಯ್ಡು ಅವರನ್ನು ಪ್ರಧಾನಿ ಮಾಡುವ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಅವ್ರಿಗೂ ಕೂಡ ತಮ್ಮ ಮಗ ನಾರಾ ಲೋಕೇಶ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಉಮೇದು ಬಂದಿದೆ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅನ್ನುವಂತಹ ಆಸೆ ಇದೆ. ಆ ಕಾರಣಕ್ಕೋಸ್ಕರನೇ ಈ ಥರದ ಡೆವಲಪ್ಮೆಂಟ್ಸ್ ಆಗತ್ತೆ. ಆಗ ಮಹಾಗಠಬಂಧನದ ಲೆಕ್ಕಾಚಾರ ಏನಾಗುತ್ತೆ? ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಇನ್ನೊಂದಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಉಳಿಸುವ ಪ್ರಯತ್ನಗಳಾದರೂ ಆಗಬಹುದು. ಅಥವಾ ನೀವೇ ಪ್ರಧಾನಿಯಾಗಿ ಅನ್ನುವ ಪಟ್ಟವನ್ನು, ಅತಿ ಹೆಚ್ಚು ಖಾತೆಗಳನ್ನು ಕೇಂದ್ರದಲ್ಲಿ ಕೊಡುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದನ್ನು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೆಲ್ಲೂ ಹೇಳಿಲ್ಲ. ಆದರೆ ಆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿನ ಪಾಖಂಡಿತನವನ್ನು ಕಾಲಲ್ಲಿ ಒದ್ದು ಬಂದಂತಹ ಅತ್ಯಂತ ಹಿರಿಯ ಪತ್ರಕರ್ತರು ಅಜಿತ್ ಅಂಜುಮ್, ಪುಣ್ಯ ಪ್ರಸನ್ನ ಬಾಜಪೇಯಿ ಅಂತಹ ಸಾಕಷ್ಟು ಜನ, ದೀಪಕ್ ಶರ್ಮಾ, ಸಾಕಷ್ಟು ಜನ ಇದ್ದಾರೆ. ಅವರು ಹೇಳ್ತಿದ್ದಾರೆ ಬಿಹಾರದ ಅತ್ಯಂತ ಹಿರಿಯ 50 ವರ್ಷಗಳ ಸುದೀರ್ಘ ರಾಜಕೀಯ ವಿಶ್ಲೇಷಣೆಯನ್ನು ಮಾಡ್ಕೊಂಡು ಬರ್ತಿರುವಂತಹ ಕನ್ನಯ್ಯ ಖಿಲಾರಿ ಎನ್ನುವಂತಹ ಹಿರಿಯ ಪತ್ರಕರ್ತರು ಕೂಡ ಇಂತಹ ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ ಅನ್ನೋದಾದರೆ ನೋ ಡೌಟ್ ಎಕ್ಕಾ ಕಾರ್ಡ್ ಈ ಸಲ ಬಿಹಾರದಲ್ಲಿ ನವೆಂಬರ್ 14 ಪ್ಲೇ ಆಗುತ್ತೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಈಗ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ, ಮುಖೇಶ್ ಸಾಹಿನಿ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರುವಂಥದ್ದು. ಇದರ ಮಧ್ಯೆ ಶುಕ್ರವಾರ ರಾತ್ರಿ ಇದೇ ಪಾಟ್ನಾಗೆ ಕೋಲ್ಕತ್ತಾದಿಂದ ಒಂದು ಫೋನ್ ರಿಂಗ್ ಆಗಿದೆ ಅನ್ನುವಂತಹ ಆನಂದ್ ಪತ್ರಿಕೆಯ ವರದಿ ಕೂಡ ಸ್ಪಷ್ಟವಾಗಿ ಹೇಳ್ತಿದೆ ಮೋದಿಯವರಿಗೆ ಕಷ್ಟ ಇದೆ. ಅಮಿತ್ ಶಾ ಅವರು ಈ ಸಲ ಟ್ರಾಪ್ ಆದ್ರು. ಬಿಜೆಪಿ ಅಥವಾ NDA ಈ ಸಲ ಬಿಹಾರದಲ್ಲಿ ತಾವಂದುಕೊಂಡ ಅದೇ ಹಳೆಯ ಕಾಲದ ಅನುದಿನ ತಿನ್ನುವ ಒಬ್ಬಟ್ಟೆ ಸಿಗೋದಿಲ್ಲ ಅನ್ನೋದು ಪಕ್ಕ. ಹಾಗಿದ್ರೆ ಬಿಹಾರದ ಲೆಕ್ಕಾಚಾರ ಏನಾಗಬಹುದು?
ಇದೇ ಶರದ್ ಪವಾರ್, ಉದ್ಧವ್ ಠಾಕ್ರೆ, ನಿತೀಶ್ ಕುಮಾರ್, ಲಾಲೂ ಪ್ರಸಾದ್ ಯಾದವ್, ದೀದಿ, ಚಂದ್ರಬಾಬು ನಾಯ್ಡು ಎಲ್ಲರೂ ಕೂಡ ಒಟ್ಟಿಗೆ ನಿಂತರೆ ಇನ್ನುಳಿದ ಸಣ್ಣ ಪುಟ್ಟ ಪಕ್ಷಗಳು ಮತ್ತೆ ಮಹಾಗಠಬಂಧನದ ದೊಡ್ಡ ಕನಸು ಕಾಣಬಹುದಾ? ಕಮೆಂಟ್ ಮಾಡಿ.